ನೋಡಿ ಗ್ಯಾಪ್ ಆಯ್ತಲ್ಲ. ಅಲ್ಲಿ ನೋಡೋದು ಈ ಗ್ಯಾಪಲ್ಲಿ ಹೋಗಿರೋದು ಅದು. ನಿಜ. ಅದನ್ನ ಸರಿಪಡಿಸ್ಬೇಕು ನೀವು. ಸಾಕು, ಸಾಕು. ಬೇಕಾದಷ್ಟು ದೊಡ್ಡ ಹಾವೇ ಹೋಗ್ಬೋದು. ಇದು ಹಾವು ದೊಡ್ಡದೆ. ಅಲ್ಲಿ ಕಾಣಿಲ್ವಾ? ಇಲ್ಲ, ನಾಗರಾವ್. ನಾಗರಾವಿಯಾ? ನಾಗರಾವ್. ಆಲೆ ಕಂಡುಬಿಡ್ತಾನೆ ನಿಮ್ಗೆ. ಹ್ಮ್, ನಾಗ ಇವ ಯಾರೋ ನಾಗ. ನಮ್ಗೆ 1 ಪಟ್ಟು ಭಯ ಆದ್ರೆ ಹಾವುಗಳಿಗೆ 10 ಪಟ್ಟು ಭಯ ಇರ್ತದೆ. ಎಲ್ಲಿ ಈ ಕಾಯಿ ಮೂಲ ಮೂಲ ಪಟ್ಟಿ ಎತ್ತದ ಬಂದ್ಬಿಡುತ್ತಾ. ಟಾರ್ಚನ್ ಬಿಡು. ಈ ಮೂಲ ನೋಡ್ತೀನಿ ಟಾರ್ಚನ್ ಬಿಡು. ಈ ಸಂಧಿ ನೋಡಿ, 2 ಪಟ್ಟಿ ಮಧ್ಯದಲ್ಲದ ಕಣ್ ಕಾಣ್ತದೆ. ಕಾಯಿನ ಸಂಧಿ ಕೊಡಬೇಕು. ನೋಡ್ದೆ ಅದಲ್ವಾ? ಆಯ್ತು. ನೋಡ್ರಿ, ಹೋಗಿಲ್ಲ ಅದು. ಕುಡಿ. ಅಲ್ಲಿ ಕಾಣಿಲ್ವಾ? ಇಲ್ಲ, ನಾಗರಾವ್. ನಾಗರಾವಿಯಾ? ನಾಗರಾವ್. ಆಲೆ ಕಂಡುಬಿಡ್ತಾನೆ ನಿಮ್ಗೆ. ನಾಗ ಇವ ಯಾರೋ ನಾಗರಾಜ್ ನಾಗರಾವ್ ಕಣ ಅಂತ. ನೀವು ಏನಾದ್ರೂ ಮುಟ್ಟಬೇಕಾದ್ರೆ ಕೈ ಹಾಕ್ಬೇಡಿ. ಯಾಕಂದ್ರೆ ಇಲ್ಲೆಲ್ಲ ಓಲ್ಗಳವಲ್ಲ, ಇಲ್ಲಿಂದೆಲ್ಲಾದ್ರೂ ಬಂದಿರಬಹುದು ಅವು. ಹೋಗ್ಬೋದು ಅಂತ ನಾನು. ಡೋರು ಸರಿಯಾಗಿಲ್ಲ ಕರೆಕ್ಟ್ ಆಗಿ. ಇಲ್ಲಿಂದ ಬಂದ್ಬಿಡ್ತವ. ಈ ಜಾಗನ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಓಡಾಡವ ಒಳಗಡೆ ಹೋಗಿರ ತಲೆ ಕೆಡ್ಸ್ಕೊತಿರ್ಲಿಲ್ಲ. ಏನಾಗ್ತದೆ ಅಂತಂದ್ರೆ, ಇವಾಗ ಕೋಲ್ಡ್ ಅಲ್ವಾ, ಬೆಚ್ಚಗಿರ್ತದೆ ಅಂತ ಬಂದು ಸೇರ್ಕಂತವ ಅಷ್ಟೇ, ಇನ್ನೇನಿಲ್ಲ. ನಾವೇನಾದ್ರೂ ಸಡನ್ ಆಗಿ ಕೈ ಹಾಕ್ಬಾರ್ದು. ಕೋಲಲ್ಲಿ ಯಾವ್ದೆಲ್ಲ ತೆಗೆದು ನೋಡ್ಬೇಕು, ಏನು ಇಲ್ಲ ಅಂದ್ರೆ ಕೈ ಹಾಕ್ಬೇಕು. ಬಾಲ ಅಷ್ಟು ಉದ್ದಾಯ್ತು. ಟಚ್ ಮಾಡ್ತಾರೆ. ಏನಿಲ್ಲ, ನೋಡಿ ಗ್ಯಾಪ್ ಆಯ್ತಲ್ಲ. ಅಲ್ಲಿ ನೋಡೋದು ಈ ಗ್ಯಾಪಲ್ಲಿ ಹೋಗಿರೋದು ಅದು. ನಿಜ. ಅದನ್ನ ಸರಿಪಡಿಸ್ಬೇಕು ನೀವು. ಸಾಕು, ಸಾಕು. ಬೇಕಾದಷ್ಟು ದೊಡ್ಡ ಹಾವೇ ಹೋಗ್ಬೋದು. ಇದು ಹಾವು ದೊಡ್ಡದೆ, ಚಿಕ್ಕದೇನಲ್ಲ. ದೊಡ್ಡದಿಯಾ? ದೊಡ್ಡ ಹಾವೇ. ಇಲ್ಲಿ ಹಾವು ದೊಡ್ಡದೋ ಚಿಕ್ಕದೋ ನಮ್ ಸೇಫ್ಟಿ ನೋಡ್ಕೊಬೇಕಲ್ಲ. ನಿಜ. ಇಲ್ಲಿಗೆ ಯಾಕೆ ಕುಡಿಬೇಕು? ಒಳಗಿಂದ ಇದಕ್ಕೆ ಹೋಗ್ಬಿಡ್ತು. ಚೀಲದಲ್ಲಿ ತಗೊಂಡ್ಬಿಡೋದು ಬಾರ್ದಿ ಧೈರ್ಯ ಮಾಡಿ. ಚೀಲದಿಂದ ಕೆಳಗೆ ಕೇಳ್ಬಿಡ್ತು. ವಾತಾವರಣ ವ್ಯತ್ಯಾಸ ಆದಾಗ್ಲೂ ಅವುಗಳು ಬರ್ಬೋದು. ಇಲ್ಲ, ಇಲಿಗಳಿರ್ತವೆ, ಕೆಲವು ಸಲ ಕಪ್ಪೆಗಳು ಸೇರ್ಕೊಂಡಿರ್ತವೆ. ಇಲಿಗಳು ಬರ್ತಾವ. ಅದು ಟಚ್ ಮಾಡ್ತಾರೆ, ಬ್ಲರ್ನ ಬರ್ತಾರೆ. ಅವರೇ ಮಾತಾಡ್ತಾರೆ. ಎಲ್ಲ ಇದ್ದಾರೆ. ನೋಡಿದ್ರೆ ಗಾಬರಿಲ್ಲ ಆಯ್ತಾ? ಹಾವು ಇನ್ನೂ ಗಾಬರಿಲ್ಲ ಅಂದ್ರೆ ಭಯ ಅಲ್ವಾ ಅದಕ್ಕೂ ಪಾಪ. ಅದೊಂದು ಪ್ರಾಣಿ, ಅದು ನಮ್ಮನ್ನ ಅದು ವೈರಿ ಜೀವಿ ಅಂತ ನೋಡ್ತಾರೆ ಅಷ್ಟೇ, ಮನುಷ್ಯ ಅಂತ ಗೊತ್ತಾಗಲ್ಲ ಅದಕ್ಕೆ. ನಮ್ಗೆ 1 ಪಟ್ಟು ಭಯ ಆದ್ರೆ ಹಾವುಗಳಿಗೆ 10 ಪಟ್ಟು ಭಯ ಇರ್ತದೆ. ಸ್ವಲ್ಪ ಸ್ಟ್ರಾಂಗ್ ಇತ್ತು. ಎಲ್ಲಿ
ಅದು ಬೇಕ್ರಿ ಅವ್ರ ಮನೆ. ಈ ಬೇಕ್ರಿ ಮನೇಲಿ ಒಂದು ಇರ್ತಾ ಹಾಂ, ಇದಕ್ಕೊಂದು 2-3 ತಿಂಗಳಿಂದ ಜಾಸ್ತಿನೇ ಆಗಿರಬೇಕು ನಮ್ಮ ಮಂದಿರದಲ್ಲಿ. ಇಲ್ಲ ಇರ್ತಲ್ಲ ಕ್ಲೋಸ್ ಮಾಡೋಣ ಮಪ್ಪು. ಏನು ತಿಂದದ? ಅದೇ ಕಪ್ಪೆ ಇರ್ಬೋದು, ಇಲ್ಲಿ ಇರ್ಬೋದು. ನಾಳೆ ಸ್ವಲ್ಪ ಅದನ್ನ ಕ್ಲೋಸ್ ಮಾಡಿಸ್ಬಿಡಿ. ಅದು ಆಯ್ತು. ಯಾವತ್ತೂ ಡೇಂಜರ್ಸ್. ಸ್ವಲ್ಪ ಗ್ಯಾಪ್ ಮಾಡ್ಬಿಡಿ, ಸುಲ್ಸಿ ಹಾಕಂದಿನ ಅಲ್ವಾ? ಹಾಂ, ಸುಲ್ಸಿ ಹಾಕಲ್ವಾ? ಇಲ್ಲ ಅದು ತೂತಾಗಿದೆಯಲ್ಲ ಡಬ್ಬ, ಅದಕ್ಕೆ ನಾನೇ ತಂದ್ಬಿಡ್ತೀನಿ. 2 ಡಬ್ಬ ಇರ್ತದೆ ನನ್ನ ಹತ್ರ. ಬ್ಯಾಗ್ಗಳು ಒಂದು 5-6 ಅವ. ಈಗ ಜನ ಕೇಳಿದ್ರೆ ಸರಿಯಾಗಿ ರೀತಿಯಲ್ಲಿ ಯಾವ್ದು ಬ್ಯಾಗ್ಗಳು ಕೊಡಲ್ಲ, ಅವ್ರ ಹತ್ರ ಇರೋದು ಇಲ್ಲ, ಕಡ್ಕಾಡ್ತಾರೆ. ಮಾಡು. ಆ ಕಾರಣಕ್ಕೆ ಏನಾಗ್ತದೆ, ನಾವು ಎಕ್ವಿಪ್ಮೆಂಟ್ ನಾವೇ ತಂದ್ಬಿಟ್ಟಿರ್ತೀವಿ. ಯಾಕಂದ್ರೆ ಚೀಲ ಕೊಡ್ತಾರೆ, ಚೀಲ ತೂತಿರ್ತವೆ. ನಾವು ಗೊತ್ತಿಲ್ಲದೆ ನಾವು ಹಾಕ್ಬಿಟ್ಟು ಏನಾದ್ರೆ ಗಾಳಿ ಮಧ್ಯದಲ್ಲಿ ಬಿದ್ದು ಹೋದ್ರೆ ಈಗ ನಮಗೆ ಕಚ್ಬೋದು. ಆ ಕಾರಣಕ್ಕೆ ಏನು ಮಾಡ್ತೀವಿ, ನಾವು ನಾವೇ ತಂದ್ಬಿಡ್ತೀವಿ. ಬ್ಯಾಗ್ಗಳಾಗಲಿ ಮತ್ತು ಈಗ ಡಬ್ಬಗಳೆಲ್ಲ ನಾವೇ ತಂದ್ಬಿಡ್ತೀವಿ. ಅಂದ್ರೆ ನೆನೆ ತೆಗ್ದಿದ್ರ ಡೋರ್ ಇದು? ಈಗ ಬಂದಿಸ ಅಲ್ಲ, ನೆನೆ ತೆಗ್ದಿದ್ರ ಅಂತ. ನೆನ್ತ ಇಲ್ಲೇ ಡ್ರಿಪ್ ವೈರಲ್ಲಿ ಇಟ್ಟಿದ್ವಿ. ಅದೇ ಇವಾಗ ಬಂದಾಯ್ತು ಅಷ್ಟೇ. ಈಗ ಬಂದದ ಇದು ನಿಮಗೆ ಒಂದು ಎಚ್ಚರಿಕೆ ಸಂದೇಶ. ಹೌದು, ಗೊತ್ತಾಯ್ತಾ? ಮುನ್ನೆಚ್ಚರಿಕೆ ಮಾಡ್ಕೊಂಡು ನೀವು ಫಸ್ಟ್ ಅದನ್ನ ಕ್ಲೀನ್ ಮಾಡಿ ಕ್ಲೋಸ್ ಮಾಡಿಸ್ಬಿಡು. ಆಮೇಲೆ ಒಂದ್ ಸ್ವಲ್ಪ ಮೇಲ್ಭಾಗಕ್ಕೆ ಇಡಬೇಕು ಅದು ಸಾಮಗ್ರಿಗಳನ್ನ. ಅದೇ ಟೀಪಾಯಿ ಮೇಲ್ ಮಡಗಿನೇ ಇದು ಕಾಯಿ ಪಾಯಿ ಇವಾಗ ಇಟ್ಟಿದ್ದು. ಓಕೆ.